ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಜಾನ್ ಸೀನಾ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಜಾನ್ ಸೀನಾ ಯಾರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇವರು ತಮ್ಮ ಆಟದಿಂದ ಅಲ್ಲದೆ ತಮ್ಮ ವಿಶಿಷ್ಟವಾದ ಮ್ಯಾನರಿಸಂನಿಂದ ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿರ್ತಾರೆ. ಹೇಳಬೇಕು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನೀವು ಕೂಡ ಇವರನ್ನ ಅನುಕರಣೆ ಮಾಡಿದ್ದೂ ಉಂಟು. ಅವರು ಆಟ ಆಡ್ತಾ ಇದ್ದಂತಹ ರೀತಿಯನ್ನೇ ನಾವು ಮನೆಯಲ್ಲಿ ನಮ್ಮ ಸಹೋದರ ಸಹೋದರಿಯರ ಜೊತೆ ಆಟ ಆಡಿದ್ದೂ ಉಂಟು. WWE ಇತಿಹಾಸದ ಅತಿ ದೊಡ್ಡ ಸೂಪರ್ ಸ್ಟಾರ್ ಜಾನ್ ಸೀನಾ. ಕಳೆದ 2 ದಶಕಗಳಿಂದ ಅದೆಷ್ಟೋ ರೆಸ್ಲಿಂಗ್ ಪ್ರೇಮಿಗಳನ್ನ ರಂಜಿಸಿದ್ದ ಜಾನ್ ಸೀನಾ ಈಗ ತಮ್ಮ ವರ್ಣರಂಜಿತ ವೃತ್ತಿ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಹೌದು, ಈ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ನಿಮಗೆ ತಕ್ಷಣಕ್ಕೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಬೆಲ್ ಬಟನ್ ಒತ್ತಿ. ಹೌದು, ಜಾನ್ ಸೀನಾ ಈಗ ತಮ್ಮ ವರ್ಣರಂಜಿತ ವೃತ್ತಿ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಆದರೆ ಸೋಲಿನೊಂದಿಗೆ ಜಾನ್ ಸೀನಾ ರಿಂಗ್ನಿಂದ ಮರಳಿತು ಅಭಿಮಾನಿಗಳಿಗೆ ಭಾರಿ ನೋವನ್ನ ಉಂಟು ಮಾಡಿದೆ. ಸುಮಾರು 20 ವರ್ಷಗಳಿಗೂ ಸುದೀರ್ಘ WWE ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಕ್ರೀಡಾ ಪ್ರೇಮಿಗಳನ್ನ ರಂಜಿಸಿದ್ದ ಜಾನ್ ಸೀನಾ ತಮ್ಮ ವೃತ್ತಿ ಜೀವನಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಜಾನ್ ಸೀನಾ 17 ಬಾರಿ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅನ್ನ ಗೆದ್ಕೊಂಡು ಪಾರುಪತ್ಯವನ್ನ ಮೆರೆದಿದ್ರು. ಇನ್ನು ಸ್ಯಾಟರ್ಡೇ ನೈಟ್ ಮೇನ್ ಇವೆಂಟ್ನಲ್ಲಿ ಆಸ್ಟ್ರಿಯಾದ ಕುಸ್ತಿಪಟು ಗುಂಟರ್ ವಿರುದ್ಧದ ಪಂದ್ಯವು ಜಾನ್ ಸೀನಾ ಅವರ ಅಂತಿಮ ಪಂದ್ಯವಾಗಿತ್ತು. ಆದರೆ ಈ ಪಂದ್ಯದಲ್ಲಿ ಜಾನ್ ಸೀನಾ ಅವರು ಸೋಲು ಕಂಡಿದ್ದು ಸೋಲಿನೊಂದಿಗೆ ತಮ್ಮ ವೃತ್ತಿ ಜೀವನಕ್ಕೆ ಅಂತ್ಯ ಹೇಳಿದರು. ಪಂದ್ಯ ವೀಕ್ಷಣೆಗೆ ಸುಮಾರು 20,000 ಅಭಿಮಾನಿಗಳು ಜಾನ್ ಸೀನಾ ಅವರ ಕೊನೆಯ ಮ್ಯಾಚ್ ಅನ್ನ ನೋಡೋದಕ್ಕೆ ನೆರೆದಿದ್ರು. ಕೊನೆಯ ಮ್ಯಾಚ್ನಲ್ಲಿ ಜಾನ್ ಸೀನಾ ಯು ಕಾಂಟ್ ಸಿ ಮೀ ಮೊಮೆಂಟ್ ಮೂಲಕ ಪ್ರೇಕ್ಷಕರ ಮನ ಗೆದ್ರು. ಆದರೆ ಎದುರಾಳಿ ಗುಂಟರ್ ಅವರು ಜಾನ್ ಸೀನಾ ಅವರನ್ನ ಕುತ್ತಿಗೆಯ ಭಾಗದಲ್ಲಿ ಲಾಕ್ ಮಾಡಿ ಸೀನಾ ಅವರನ್ನ ಸೋಲು ಒಪ್ಪಿಕೊಳ್ಳುವಂತೆ ಮಾಡಿದ್ರು. ತಮ್ಮ 23 ವರ್ಷದ ರೆಸ್ಲಿಂಗ್ ಕೆರಿಯರ್ನಲ್ಲೇ ಜಾನ್ ಸೀನಾ ತಾನೇ ಸೋಲನ್ನ ಒಪ್ಕೊಂಡಿದ್ದು ಇದೇ ಮೊದಲ ಬಾರಿಗೆ. ಜಾನ್ ಸೀನಾ ಟ್ಯಾಪ್ ಮಾಡೋ ಮೂಲಕ ಸೋತಿದ್ದು ನೋಡಿ ಅಭಿಮಾನಿಗಳು ಶಾಕ್ ಆದ್ರು. ಪಂದ್ಯದ ವೇಳೆ WWE ಹಾಲ್ ಆಫ್ ಫೇಮರ್ಗಳಾದ ಮಿಚೆಲ್ ಮೈಕೋಲ್ ಮತ್ತು ಟ್ರಿಶ್ ಸ್ಟ್ರಾಟಸ್ ಜೊತೆಗೆ ಸೀನಾ ಅವರ ಕೆಲವು ಪ್ರಮುಖ ಪ್ರತಿಸ್ಪರ್ಧಿಗಳಾದಂತಹ ಕರ್ಟ್ ಆಂಗಲ್, ಮಾರ್ಕ್ ಹೆನ್ರಿ ಮತ್ತು ರಾಬ್ ವ್ಯಾನ್ ಡ್ಯಾಮ್ ರಿಂಗ್ ಸೈಡ್ನಲ್ಲಿ ಹಾಜರಾಗಿದ್ರು. WWEನ ಇತರ ದಿಗ್ಗಜರಾದ ದಿ ರಾಕ್, ಕೇನ್ ಮತ್ತು ಇತರರು ಸೀನಾ ಅವರ ಅಂತಿಮ ಪಂದ್ಯಕ್ಕೂ ಮುಂಚಿತವಾಗಿ ಅವರಿಗೆ ಶುಭ ಹಾರೈಸಿದರು. WWE ಕಾರ್ಯಕ್ರಮದ ಉದ್ದಕ್ಕೂ ಸೀನಾ ಅವರ ಸಾಧನೆಗಳನ್ನ ಎತ್ತಿ ತೋರಿಸುವ ಹಲವಾರು ವಿಡಿಯೋ ಪ್ಯಾಕೇಜ್ಗಳನ್ನ ಅಲ್ಲಿ ಪ್ರದರ್ಶನ ಮಾಡಲಾಯಿತು. 2001ರಲ್ಲಿ ಕುಸ್ತಿ ಪ್ರವೇಶಿಸಿದ ಜಾನ್ ಸೀನಾ 17 ಬಾರಿ WWE ಚಾಂಪಿಯನ್ ಆಗಿ ಪ್ರಶಸ್ತಿ ಗೆದ್ದಿದ್ದಾರೆ. ಕುಸ್ತಿ ಮತ್ತು ನಟನೆಯ ಹೊರತಾಗಿ ಜಾನ್ ಸೀನಾ ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಸೀನಾ ಹಾಲಿವುಡ್ ಚಲನಚಿತ್ರಗಳು ಮತ್ತು ಟಿವಿ ಶೋಗಳಲ್ಲಿ ನಟಿಸಿದ್ದಾರೆ. 1977ರಲ್ಲಿ ಜನಿಸಿದ ಜಾನ್ ಸೀನಾ 2000ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಅಂಕಣದೊಳಗೆ ಬಂದಿದ್ರು. WWEಗೆ ಅವರ ಅಧಿಕೃತ ಎಂಟ್ರಿ ಆಗಿದ್ದು 2002ರಲ್ಲಿ. ಅವರು 17 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದು WWEನಲ್ಲಿ ಅತಿ ಹೆಚ್ಚು ವಿಶ್ವ ಪ್ರಶಸ್ತಿಗಳನ್ನ ಗೆದ್ದ ಸಾಧನೆ ಮಾಡಿದ್ದಾರೆ. ಅಲ್ಲದೆ ಸಾರ್ವಕಾಲಿಕ ಶ್ರೇಷ್ಠ ವೃತ್ತಿಪರ ರೆಸ್ಲರ್ ಅಂತ ಹೇಳಿ ಪರಿಗಣಿಸಲ್ಪಟ್ಟ ಸಾಧಕ ಜಾನ್ ಸೀನಾ ಆಗಿದ್ದಾರೆ. ಜಾನ್ ಸೀನಾ ಅವರು 17 ಬಾರಿ ವಿಶ್ವ ಚಾಂಪಿಯನ್, 5 ಬಾರಿ ಯುನೈಟೆಡ್ ಸ್ಟೇಟ್ಸ್ ಚಾಂಪಿಯನ್, 4 ಬಾರಿ ಟ್ಯಾಗ್ ಟೀಮ್ ಚಾಂಪಿಯನ್, 2 ಬಾರಿ ರಾಯಲ್ ರಾಂಬಲ್ ವಿಜೇತ ಮತ್ತು 1 ಬಾರಿ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ಈ ಮೂಲಕ WWE ಇತಿಹಾಸದಲ್ಲಿ ಎಲ್ಲಾ ಟೈಟಲ್ ಗೆದ್ದ ಏಕೈಕ ರೆಸ್ಲರ್ ಆಗಿದ್ದಾರೆ ಜಾನ್ ಸೀನಾ. ಒಟ್ಟಾರೆಯಾಗಿ WWEನಲ್ಲಿ ಮಹತ್ತರ ಸಾಧನೆ ಮಾಡಿದ ಜಾನ್ ಸೀನಾ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಅತ್ಯುತ್ತಮ ಕ್ರೀಡಾಪಟುವಾಗಿದ್ರು. ಅಷ್ಟೇ ಅಲ್ಲ, ತಮ್ಮ ನಡವಳಿಕೆಯಿಂದಲೂ ವಿಶ್ವದ ಅನೇಕ ಜನರ ಗಮನ ಸೆಳೆದಿದ್ರು. ಇಂಥ ಧೀಮಂತ ಆಟಗಾರ ಕೊನೆಯ ಪಂದ್ಯದಲ್ಲಿ ಸೋತಿದ್ದಕ್ಕೆ ಅಭಿಮಾನಿಗಳಿಗೆ ಬೇಸರ ತರಿಸಿದ್ದಂತೂ ಸುಳ್ಳಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.